ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಕನ್ನಡ ವ್ಲಾಗರ್. ಗೈಸ್, ನಾನಿವತ್ತು ಫುಲ್ ಖಾಲಿ ಆಗಿರೋ ಮಲ್ಲೇಶ್ವರಂ ಸ್ಟ್ರೀಟ್ನ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಬನ್ನಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಈ ಥರ ಖಾಲಿಯಾಗಿರೋ ಮಲ್ಲೇಶ್ವರಂನ ನಾನು ಇದೇ ಫಸ್ಟು ನೋಡ್ತಾ ಇರೋದು. ಸೊ ಇಲ್ಲಿ ಏನಪ್ಪ ಅಂದರೆ ಪಾದಚಾರಿಗಳಿಗೆ ಅನುಕೂಲ, ವ್ಯಾಪಾರಿಗಳಿಗೆ ಸಂಕಷ್ಟ ಅನ್ನೋ ಥರ ಆಗಿದೆ. ಬಟ್ ಇಲ್ಲಿ ಎಷ್ಟು ಜನ ಇರ್ತಾಯಿದ್ರು, ರಶ್ ಯಾವಾಗಲೂ ರಶ್ ಇರ್ತಾಯಿತ್ತು. ಸೊ ಎಷ್ಟೊಂದು ವ್ಯಾಪಾರಿಗಳೆಲ್ಲ ಇರ್ತಾಯಿದ್ರು, ಹಾಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾಯಿತ್ತು. ಸೊ ಇವಾಗ ಏನಪ್ಪ ಅಂದರೆ ಫುಲ್ ಖಾಲಿ ಇದೆ, ಆರಾಮಾಗಿ ಓಡಾಡ್ಬೋದು. ಹಾಗೆ ನಾನು ಈ ವಿಡಿಯೋದಲ್ಲಿ ರಾ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ನಿಮಗೆ ಒಂದು ಫೀಲ್ ಕೊಡಬೇಕು ರಿಯಲ್ ವಿಡಿಯೋ ಥರ. ಸೊ ಅದಕ್ಕೋಸ್ಕರ ನಾನು ರಾ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಯಾವ ಇಷ್ಟ ಎಷ್ಟು ದೂರ ನಡ್ಕೊಂಡ್ಬಂದ್ವಿ, ಸುಸ್ತಾಗ್ತಾಯಿಲ್ಲ. ಅದೇ ಮೊದಲು ಇಂಥ ಕೊಟ್ಟರೆ ಸುಸ್ತಾಗ್ಬಿಡೋದು. ಆ ಜನ ಇರೋ ಇದಕ್ಕೆ ಓಡಾಡಕ್ ಆಗ್ತಾ ಇರ್ಲಿಲ್ಲ. ಬೆಳಿಗ್ಗೆ ಚಾಕೋಬಾರ್ ಐಸ್ ಕ್ರೀಮ್ ಬೇಕಾ, ಸ್ಟ್ರಾಬೆರಿ ಐಸ್ ಕ್ರೀಮ್ ಬೇಕಾ? ಇಲ್ಲಿ ಕಾಫಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಇಲ್ಲಿ ಯಾವಾಗಲೂ ಮಲ್ಲೇಶ್ವರಂಗೆ ಬಂದಾಗ ಕಾಫಿ ಕುಡ್ಕೊಂಡೇ ಹೋಗೋದು. ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ. ಏನು ಬೇಕು ಮೇಡಮ್? ಅಪ್ಪು ಫ್ರೆಂಚ್ ಫ್ರೈಸ್ ತಿಂತೀಯಾ? ಹಾಂ, ಐಸ್ ಕ್ರೀಮ್ ಬೇಕಾ? ಗೈಸ್, ಇವತ್ತೇನೋ ಗೊತ್ತಿಲ್ಲ, ಕಾಫಿ ಟೇಸ್ಟು ಸ್ವಲ್ಪ ಚೇಂಜ್ ಆಗಿತ್ತು. ಮೊದಲಷ್ಟೇನು ಚೆನ್ನಾಗಿರಲಿಲ್ಲ. ಆಮೇಲೆ ಹಿತ್ತಾಳೆ ಲೋಟದಲ್ಲಿ ಕಾಫಿ ಕೊಡೋರು, ಬಟ್ ಇವತ್ತೇನೋ ಪೇಪರ್ ಲೋಟದಲ್ಲಿ ಕೊಡ್ತಾಯಿದ್ದಾರೆ, ಗೊತ್ತಿಲ್ಲ ನನಗೆ. ಅಷ್ಟೇನು ನಮಗೆ ಇಷ್ಟ ಆಗಲಿಲ್ಲ ಇವತ್ತು. ಬನ್ನಿ ಮಾರ್ಕೆಟ್ ಕಡೆ, ಫ್ಲವರ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ನೋಡ್ಕೊಂಡು ಬರೋಣ ಅಲ್ಲಿ ಹೇಗಿದೆ ಅಂತ, ಸಿಚುವೇಶನ್ ಯಾವ ಥರ ಇದೆ. ಫ್ಲವರ್ ಮಾರ್ಕೆಟ್ ಎಲ್ಲ ಹಾಗಾಗೇ ಇದೆ, ಎಲ್ಲ ನೋಡಿ ದೂರದಿಂದನೇ ಕಾಣಿಸ್ತಿದೆ. ಎಲ್ಲ ಹಾಗೇ ಇದೆ, ಫ್ಲವರ್ ಮಾರ್ಕೆಟ್ ಮಾತ್ರ. ಮಿಕ್ಕಿದ್ಯಾವುದು ರೋಡ್ ಸೈಡಲ್ಲಿ ಏನಿಲ್ಲ, ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ನಾನಿವತ್ತು ಬೆಳಗ್ಗೆ ವಾಕಿಂಗ್ ಹೋಗಿರಲಿಲ್ಲ, ಸೊ ಇಲ್ಲೇ ವಾಕಿಂಗ್ ಆಗೋಗ್ಬಿಡ್ತು ನಮಗೆ. ಒಂದು 3-4 ಕಿಲೋಮೀಟರ್ಸ್ ಅಷ್ಟು ನಡೆದಿದ್ದೀವಿ, ಆದ್ರೂ ಏನಷ್ಟು ನಮಗೆ ಗೊತ್ತಾಗಲಿಲ್ಲ. ನಾವು ಆವಾಗಲೇ ಕಾಫಿನೂ ಕುಡಿದ್ವಿ. ಹಾಗೆ ಈ ಕಡೆ ಬಂದಾಗ ಇಲ್ಲಿ ಒಂದು ತಂದೂರಿ ಟೀ ಮಾಡ್ತಾರೆ, ಇದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬಂದಾಗೆಲ್ಲ ಒಂದೊಂದು ಸಲ ಟ್ರೈ ಮಾಡ್ತೀವಿ. ಕಾಫಿನೂ ಕುಡಿದಿದ್ವಿ, ಹಾಗೆ ಟೀ ಕೂಡ ಕುಡಿದ್ವಿ. ತುಂಬ ಚೆನ್ನಾಗಿತ್ತು ತಂದೂರಿ ಟೀ, ನೀವು ಒಂದು ಸಲ ಟ್ರೈ ಮಾಡಿ. ಏಲಕ್ಕಿ ಹಾಕಿದ್ದಾರೆ, ಚೆನ್ನಾಗಿ. ಇದು ಒಂದು ಸಣ್ಣ ವಿಡಿಯೋ ಆಗಿತ್ತು, ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ.
ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.